ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು ನಿಮಗೆ ಅಶ್ವಗಂಧ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಮೊದಲು ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಬೇಕು. ನಾನು ಇದರಲ್ಲಿ 2 ಸ್ಪೂನ್ ತುಪ್ಪ ಹಾಕಿದ್ದೇನೆ. ಅಶ್ವಗಂಧದ ಉಪಯೋಗಗಳು ಏನಂದರೆ, ಅಶ್ವಗಂಧ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ದೇಹದ ನೋವುಗಳನ್ನು, ಆಯಾಸವನ್ನು ಸಂಪೂರ್ಣವಾಗಿ ಕಮ್ಮಿ ಮಾಡ್ತದೆ. ಅಶ್ವಗಂಧಕ್ಕೆ ಅಮೃತದಂತಹ ಶಕ್ತಿ ಇದೆ. ಇದು ದೇಹದ ಯಾವ ಭಾಗದಲ್ಲಾದರೂ ರಕ್ತ ಹೆಪ್ಪುಗಟ್ಟಿದ್ರೆ ಅದನ್ನು ಕರಗಿಸ್ತದೆ. ಈಗ ಇದಕ್ಕೆ ನಾನು ತುರಿದಿರುವ ಕ್ಯಾರೆಟ್ ಆ್ಯಡ್ ಮಾಡ್ತಿದ್ದೇನೆ. 1 ಬೌಲ್ ನಷ್ಟು ಕ್ಯಾರೆಟ್ ಆ್ಯಡ್ ಮಾಡ್ತಿದ್ದೇನೆ. ಅಲ್ಲದೆ ಅಶ್ವಗಂಧವನ್ನು ಕ್ಯಾರೆಟ್ ಹಲ್ವದೊಂದಿಗೆ ಸೇರಿಸಿದ್ರಿಂದ ನಾವು ಬಿದ್ದು ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಅದನ್ನು ಕರಗಿಸ್ತದೆ. ಅಶ್ವಗಂಧ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಪೂರ್ವಜರು ಏನು ಮಾಡ್ತಿದ್ರಂತೆ, ನಮ್ಮ ಮನೆಯಲ್ಲಿ ದನೆಯಲ್ಲಿತ್ತು, ದನ ಬಿದ್ದು ಅದರ ಕಾಲಲ್ಲೆಲ್ಲ ರಕ್ತ ಹೆಪ್ಪುಗಟ್ಟಿದ್ರೆ ಅಶ್ವಗಂಧದ ಬೇರನ್ನು ದನಕ್ಕೆ ತಿನ್ನಿಸ್ತಿದ್ರು. ಆಗ ಅದು ಸಂಪೂರ್ಣವಾಗಿ ಗುಣವಾಗುತ್ತಿತ್ತು. ಹಾಗೆ ಈ ಅಶ್ವಗಂಧವನ್ನು ಬಳಸಿ ಕ್ಯಾರೆಟ್ನ ಜೊತೆ ಹಲ್ವಾ ಮಾಡಿ ತೋರಿಸ್ತಿದ್ದೇನೆ. ಇದು ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 1 ಬೌಲ್ ಕ್ಯಾರೆಟ್ ತುರಿಗೆ 1/4 ಬೌಲ್ನಷ್ಟು ಸಕ್ಕರೆ ಆ್ಯಡ್ ಮಾಡ್ತಿದ್ದೇನೆ. ಈಗ ಇದಕ್ಕೆ 2 ಸ್ಪೂನ್ನಷ್ಟು ಅಶ್ವಗಂಧದ ಹುಡಿ ಆ್ಯಡ್ ಮಾಡ್ತಿದ್ದೇನೆ. ಇದನ್ನು ಸರಿಯಾಗಿ ಮಿಶ್ರ ಮಾಡಬೇಕು. ಅದನ್ನು ಕ್ಯಾರೆಟ್ ತಿಂದರೆ ಕಣ್ಣಿನ ದೃಷ್ಟಿಗೂ ಒಳ್ಳೆಯದು, ಅಲ್ಲದೆ ಚರ್ಮದ ಕಾಂತಿಯನ್ನು ಸಹ ಹೆಚ್ಚಿಸ್ತದೆ. ಅಶ್ವಗಂಧದ ಹುಡಿ ಸ್ವಲ್ಪ ಚುಗುರು ಇರ್ತದೆ, ಅದಕ್ಕೆ ಅದನ್ನು ಕ್ಯಾರೆಟ್ ಮತ್ತು ಸಕ್ಕರೆಯೊಂದಿಗೆ ಬೆರೆಸಿದ್ದೇವೆ ನಾವು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಅಶ್ವಗಂಧವನ್ನು ಸರ್ವರೋಗಕ್ಕೂ ಮದ್ದು ಅಂತ ಹೇಳ್ತಾರೆ. ನಾವು ಕೊರೋನಾ ಸಮಯದಲ್ಲಿ ಅಮೃತ ಬಳ್ಳಿ ಕಷಾಯ ಎಲ್ಲರೂ ಮಾಡಿ ಕುಡಿತಿದ್ರು, ಸ್ಟೆಮಿನಾ ಹೆಚ್ಚಾಗಬೇಕಂತ, ಇಮ್ಯುನಿಟಿ ಹೆಚ್ಚಾಗಬೇಕಂತ. ಆ ಸಮಯ ನಾವು ಅಮೃತ ಬಳ್ಳಿ ಬೇರು ಎಲೆ ಎಲ್ಲ ಹಾಕಿ, ತುಳಸಿ ಹಾಕಿ, ಅಶ್ವಗಂಧದ ಪುಡಿ ಬಳಸಿ ಕಷಾಯ ಮಾಡಿ ದಿನಾಲು ಕುಡಿಯುತ್ತಿದ್ವಿ. ಆ ಸಮಯ ನಮಗೆ ಅದು ತುಂಬ ಹೆಲ್ಪ್ ಆಗಿದೆ. ಯಾಕೆಂದರೆ ನಮ್ಮ ದೇಹದ ಇಮ್ಯುನಿಟಿ ಜಾಸ್ತಿ ಆಗಿತ್ತು. ಅದಲ್ಲದೆ ನಮಗೆ ಸರ್ವ ರೋಗದಿಂದಲೂ ರಕ್ಷಣೆ ಕೊಡ್ತಿತ್ತು. 10 ನಿಮಿಷಗಳಲ್ಲಿ ನಮ್ಮ ಅಶ್ವಗಂಧ ಕ್ಯಾರೆಟ್ ಹಲ್ವಾ ಆಲ್ಮೋಸ್ಟ್ ರೆಡಿಯಾಗಿದೆ. ಇದಕ್ಕೆ ಫೈನಲಿ ಟಚ್ ಆಗಿ ನಾವು ಒಣ ದ್ರಾಕ್ಷಿ ಆ್ಯಡ್ ಮಾಡ್ತಿದ್ದೇವೆ. ನಿಮಗೆ ಬೇಕಿದ್ದರೆ ಯಾವ ಡ್ರೈ ಫ್ರೂಟ್ಸ್ ಸಹ ಆ್ಯಡ್ ಮಾಡ್ಬೋದು, ಅದು ಸಹ ಹೆಲ್ತಿಗೆ ಒಳ್ಳೆಯದು. ಒಳ್ಳೆಯ ತುಪ್ಪದ ಪರಿಮಳ ಬರ್ಕೊಂಡು ಒಣ ದ್ರಾಕ್ಷಿ ಆ್ಯಡ್ ಮಾಡಿದ್ದೇವೆ. ಫಟಾಫಟ್ ಅಂತ ನಮ್ಮ ಅಶ್ವಗಂಧ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡಿ ಟೇಸ್ಟ್ ಮಾಡುವ. ಬೇಕಾದರೆ ಇದನ್ನು ಬೇಯಿಸುವ ಸಮಯದಲ್ಲಿ ಸ್ವಲ್ಪ ಹಾಲನ್ನು ಸಹ ಆ್ಯಡ್ ಮಾಡ್ಬೋದು. ಅದು ಹಾಲು ಆ್ಯಡ್ ಮಾಡಿದ್ರಿಂದ ಇದರ ರುಚಿ ಇನ್ನೂ ಹೆಚ್ಚಾಗ್ತದೆ. ಫಟಾಫಟ್ ನಮ್ಮ ಅಶ್ವಗಂಧ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡಿ ಟೇಸ್ಟ್ ಮಾಡುವ. ನಮ್ಮ ಅಶ್ವಗಂಧ ಕ್ಯಾರೆಟ್ ಹಲ್ವಾ ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯವರೆಲ್ಲರ ಆರೋಗ್ಯಕ್ಕೆ ಅಮೃತದಂತಹ ಶಕ್ತಿಯನ್ನು ಹೊಂದಿರುವ ಈ ಸಿಹಿ ತಿಂಡಿಯನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ದಯವಿಟ್ಟು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಇದರ ಬಗ್ಗೆ ಮಾಹಿತಿಯನ್ನು ನೀಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.